ಲಕ್ಷಾಂತರ ಜನ ಬಲಿಯಾದ ಭಾರತದಲ್ಲಿ, ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಮನೆಗಳಲ್ಲೂ ಕೂಡ ಸಾವಾಗಿದೆ. ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಂತ ಲೆಕ್ಕ ಈಗ ಡೌಟ್ ಅನ್ನೋ ರೀತಿಯಲ್ಲಿ ಆಗಿದೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತ ಅಂಕಿ ಅಂಶನೇ ಬೇರೆ. ಅದಕ್ಕೆ ಹೋಲಿಕೆ ಮಾಡಿದ್ರೆ 8 ಪಟ್ಟು ಜಾಸ್ತಿ ಇದೆ ಸೈನ್ಸ್ ಅಡ್ವಾನ್ಸಸ್ ಕೊಟ್ಟಿರುವಂತ ಅಂಕಿ ಅಂಶ. $1.19 ಮಿಲಿಯನ್ ಜನ ಭಾರತದಲ್ಲಿ ಒಂದು ವರ್ಷದಲ್ಲಿ ಕೋವಿಡ್ ಮಹಾಮಾರಿಗೆ ಬಲಿಯಾಗಿದ್ದಾರೆ ಅಂತ ಅಂದ್ರೆ ಕೇಂದ್ರ ಸರ್ಕಾರದ ದೊಡ್ಡ ಮಟ್ಟದ ವೈಫಲ್ಯ ಇದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. 2019, 2020 ಮತ್ತು 2021 ಇಡೀ ಜಗತ್ತಿಗೆ ಕರಾಳ ವರ್ಷಗಳು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಕೋವಿಡ್-19 ಮಹಾಮಾರಿ ದೇಶದಲ್ಲಾಗಿರಬಹುದು, ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಕ್ಷರಶಃ ಅಟ್ಟಹಾಸವನ್ನು ಮೆರೆದ್ಬಿಡ್ತು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನಮ್ಮನ್ನು ಬಿಟ್ಟು ಅಗಲಿದ್ರು. ಅದಕ್ಕೆ ಕಾರಣ ಕೋವಿಡ್ ಮಹಾಮಾರಿ. ಅದಾದ ನಂತರ ನಮ್ಮ ದೇಶದಲ್ಲೂ ಕೋವಿಡ್ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂದರೆ ಲಕ್ಷಾಂತರ ಜನ ಬಲಿಯಾದರು ಭಾರತದಲ್ಲಿ, ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಮನೆಗಳಲ್ಲೂ ಕೂಡ ಸಾವಾಗ್ಬಿಡ್ತು. ಆದರೆ ಕೇಂದ್ರ ಸರ್ಕಾರ ಕೊಟ್ಟಂಥ ಲೆಕ್ಕ ಈಗ ಡೌಟ್ ಅನ್ನೋ ರೀತಿಯಲ್ಲಿ ಆಗಿದೆ. ಕೇಂದ್ರ ಸರ್ಕಾರ ಕೊಟ್ಟಂಥ ಲೆಕ್ಕಕ್ಕೂ ಈಗ ಬರ್ತಾ ಇರುವಂಥ ಲೆಕ್ಕಕ್ಕೂ ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಾಗಾದರೆ ಕೇಂದ್ರ ಸರ್ಕಾರ ಕೊಟ್ಟಂಥ ಲೆಕ್ಕ ಎಷ್ಟು? ಈಗ ಸೈನ್ಸ್ ಅಡ್ವಾನ್ಸಸ್ ಮ್ಯಾಗಝಿನ್ ಹೇಳ್ತಾ ಇರುವಂಥ ವರದಿಯಲ್ಲಿ ಎಷ್ಟು ಜನ ಕೋವಿಡ್ ಮಹಾಮಾರಿಗೆ ಬಲಿಯಾಗಿದ್ದಾರೆ, ಅದೆಲ್ಲದರ ಬಗ್ಗೆ ನಾವೀಗ ಗಮನಿಸ್ತಾ ಹೋಗೋಣ. ದೇಶದಲ್ಲಿ ಕೋವಿಡ್ ಸಾವಿನ ಸಂಖ್ಯೆ ಬಗ್ಗೆ ಬೆಚ್ಚಿ ಬೀಳಿಸುವಂತ ರಿಪೋರ್ಟ್ ಹೊರಬಿದ್ದಿದೆ. 2020ರಲ್ಲಿ 19 ಮಿಲಿಯನ್ ಜನ ಕೋವಿಡ್ನಿಂದ ಸಾವನ್ನಪ್ಪಿದ್ದಾರೆ ದೇಶದಲ್ಲಿ. ಭಾರತದಲ್ಲಿ 2020ರಲ್ಲಿ 1.19 ಮಿಲಿಯನ್ ಜನ ಈ ಕೋವಿಡ್ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಇದು ಸೈನ್ಸ್ ಅಡ್ವಾನ್ಸಸ್ ಹೇಳ್ತಾ ಇರುವಂಥ ವರದಿ. ಅನ್ಬಿಲಿವೇಬಲ್. ಆದರೆ ಇದನ್ನು ಕೇಂದ್ರ ಸರ್ಕಾರ ಒಪ್ಕೊಳ್ತಾ ಇಲ್ಲ, ಅದು ಬೇರೆ ವಿಚಾರ. ಇದು ಕೇಂದ್ರ ಸರ್ಕಾರ ಅಂದು ಕೊಟ್ಟಂಥ ಅಂಕಿ ಅಂಶಗಳಿಗಿಂತ ಸಿಕ್ಕಾಪಟ್ಟೆ ಜಾಸ್ತಿ. ಕೇಂದ್ರ ಸರ್ಕಾರ ಕೊಟ್ಟಂಥ ಅಂಕಿ ಅಂಶವೇ ಬೇರೆ, ಈ ಸೈನ್ಸ್ ಅಡ್ವಾನ್ಸಸ್ ಹೇಳ್ತಾ ಇರುವಂಥ ಅಂಕಿ ಅಂಶವೇ ಬೇರೆ. ಕೇಂದ್ರ ಸರ್ಕಾರ ಕೊಟ್ಟ ಅಂಕಿ ಅಂಶಕ್ಕಿಂತ 8 ಪಟ್ಟು ಅಧಿಕವಾಗಿದೆ ಈ ಅಂಕಿ ಅಂಶ. 1.19 ಮಿಲಿಯನ್ ಜನ ಭಾರತದಲ್ಲಿ ಕೋವಿಡ್ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಅಂದರೆ 11.9 ಲಕ್ಷ ಜನ, 11,09,000 ಜನ ಭಾರತದಲ್ಲಿ ಕೋವಿಡ್-19 ಮಹಾಮಾರಿಗೆ ಬಲಿಯಾಗಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಒಪ್ಕೊಳ್ತಾ ಇಲ್ಲ. ಸೈನ್ಸ್ ಅಡ್ವಾನ್ಸಸ್ ಮ್ಯಾಗಝಿನ್ನಲ್ಲಿ ಸ್ಫೋಟಕ ರಿಪೋರ್ಟ್ ಹೊರಬಿದ್ದಿರೋದು. 2020ರಲ್ಲಿ ಭಾರತದಲ್ಲಿ ಮರಣ ಪ್ರಮಾಣ 17% ಹೆಚ್ಚಾಗಿದೆ. 2020ರಲ್ಲಿ ಮರಣ ಪ್ರಮಾಣ 17% ಹೆಚ್ಚಾಗಿರೋದು. ಸೈನ್ಸ್ ಅಡ್ವಾನ್ಸಸ್ ರಿಪೋರ್ಟ್ಗೆ ಕೇಂದ್ರ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ವಿರೋಧವನ್ನು ವ್ಯಕ್ತಪಡಿಸಲೇಬೇಕು ಕೇಂದ್ರ ಸರ್ಕಾರ. ಬಿಕಾಸ್ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂಥ ಅಂಕಿ ಅಂಶನೇ ಬೇರೆ. ಅದಕ್ಕೆ ಹೋಲಿಕೆ ಮಾಡಿದರೆ 8 ಪಟ್ಟು ಜಾಸ್ತಿ ಇದೆ ಸೈನ್ಸ್ ಅಡ್ವಾನ್ಸಸ್ ಕೊಟ್ಟಿರುವಂಥ ಅಂಕಿ ಅಂಶ. ಹಾಗಾಗಿನೇ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಮ್ಯಾಗಝಿನ್ ಏನು ಉಲ್ಲೇಖ ಮಾಡಿದೆಯಲ್ಲ, ಏನು ವರದಿಯನ್ನು ತಯಾರು ಮಾಡಿದೆಯಲ್ಲ, ಇದೆಲ್ಲ ಅಕ್ಷರಶಃ ಶುದ್ಧ ಸುಳ್ಳು ಅಂತ ಹೇಳಿ ಕೇಂದ್ರ ಸರ್ಕಾರ ವಿರೋಧವನ್ನು ಮಾಡ್ತಾ ಇದೆ. ಇನ್ನು ಸೈನ್ಸ್ ಅಡ್ವಾನ್ಸಸ್ ವರದಿ ಲೋಪದೋಷದಿಂದ ಕೂಡಿದೆ ಅಂತ ಹೇಳಿದೆ. 2021ರ ಕುಟುಂಬಗಳ ಮಾಹಿತಿ ಜೊತೆಗೆ 2019ರ ಕುಟುಂಬಗಳನ್ನು ಹೋಲಿಕೆ ಮಾಡಿದ್ದಾರೆ. ಸೈನ್ಸ್ ಅಡ್ವಾನ್ಸಸ್ ಅವರು ಏನು ಮಾಡಿದ್ದಾರೆ ಮ್ಯಾಗಝಿನ್ ಅವರು ಅಂತ ಅಂದರೆ 2020ರ ವರ್ಷದ ಒಂದು ಅಂಕಿ ಅಂಶ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ 2019 ಮತ್ತು 2021ರ ಒಂದು ಏನು ಸಾವು ನೋವುಗಳಾಗಿದ್ದಾವಲ್ಲ ಆ ವರದಿಯನ್ನು ತೆಗೆದುಕೊಂಡು ಒಂದು ವರ್ಷದ ಅಂಕಿ ಅಂಶ ಅಂತ ಹೇಳಿ ಕೊಟ್ಟಿದ್ದಾವೆ. ಹಾಗಾಗಿನೇ ಇದು ಲೋಪದೋಷದಿಂದ ಕೂಡಿದೆ ಈ ವರದಿ ಅಂತ ಹೇಳಿ ಕೇಂದ್ರ ಸರ್ಕಾರ ವಾದ ಮಾಡ್ತಾ ಇದೆ. ಈ ಹೋಲಿಕೆ ಫಲಿತಾಂಶವನ್ನು ಇಡೀ ದೇಶಕ್ಕೆ ಅನ್ವಯ ಮಾಡಿದ್ದಾರೆ.
ಈ ಒಂದು ಹೋಲಿಕೆಯನ್ನು ಇಡೀ ದೇಶಕ್ಕೆ ಅನ್ವಯ ಮಾಡಿದ್ದಾರೆ ಅನ್ನೋದು ಕೇಂದ್ರ ಸರ್ಕಾರದ ವಾದ. 14 ರಾಜ್ಯಗಳ ಕುಟುಂಬಗಳ 23% ಮಾಹಿತಿಯಷ್ಟೇ ವಿಶ್ಲೇಷಣೆ ಮಾಡಲಾಗಿದೆ. 14 ರಾಜ್ಯಗಳ ಕುಟುಂಬಗಳ 23% ಮಾಹಿತಿಯನ್ನು ಮಾತ್ರ ಇಲ್ಲಿ ಮ್ಯಾಗಝಿನ್ನಲ್ಲಿ ಉಲ್ಲೇಖ ಮಾಡಿದೆ. ಜೊತೆಗೆ ಇದು ಇಡೀ ದೇಶದ ಒಟ್ಟು ಸ್ಥಿತಿಯ ಪ್ರಾತಿನಿಧಿಕವಲ್ಲ ಅಂತ ಹೇಳಿ ಕೇಂದ್ರ ವಾದ ಮಾಡ್ತಾ ಇರೋದು. ಕೋವಿಡ್ ಪರಿಣಾಮ ಉತ್ತುಂಗದಲ್ಲಿದ್ದಾಗಿನ ಮಾಹಿತಿ ಆಯ್ಕೆ ಹೇಳಲಾಗಿದೆ. ಮರಣ ನೋಂದಣಿ ಲೋಪದ ಆರೋಪ ಅಂತ ಕೇಂದ್ರ ವಾದ ಇಲ್ಲಿ ಮಾಡ್ತಾ ಇರೋದು. CRS ಮಾಹಿತಿಯ ಮರಣ ನೋಂದಣಿ ಉಲ್ಲೇಖಿಸಿದೆ ಕೇಂದ್ರ ಸರ್ಕಾರ. 2019 ಸಾಲಿಗೆ ಹೋಲಿಸಿದ್ರೆ 2020ರಲ್ಲಿ 4.74 ಲಕ್ಷ ಏರಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಈ ಸಂಖ್ಯೆಯು 2018ರಲ್ಲಿ 4.86 ಲಕ್ಷ ಇದ್ರೆ 2019ರಲ್ಲಿ 6.90 ಲಕ್ಷಕ್ಕೆ ಏರಿತ್ತು. CRSನಲ್ಲಿ ದಾಖಲಾದ ಸಾವಿನ ಎಲ್ಲಾ ಹೆಚ್ಚುವರಿ ಕೇಸ್ಗೆ ಕೋವಿಡ್ ಕಾರಣ ಅಲ್ಲ. ಹೀಗಾಗಿ ಸೈನ್ಸ್ ಅಡ್ವಾನ್ಸಸ್ ನಿಯತಕಾಲಿಕದ ವರದಿಯೇ ತಪ್ಪು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. 2020ರಲ್ಲಿ 11.9 ಲಕ್ಷ ಸಾವುಗಳು ಸಂಭವಿಸಿವೆ ಎಂಬ ಮಾಹಿತಿಯು ತಪ್ಪು ಮಾಹಿತಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಒಂದು ವಾದ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ 3 ವರ್ಷದ ವರದಿಯನ್ನು ತೆಗೆದುಕೊಂಡಿದೆ ಮ್ಯಾಗಝಿನ್, ಸೈನ್ಸ್ ಅಡ್ವಾನ್ಸಸ್ ಮ್ಯಾಗಝಿನ್. 1 ವರ್ಷದ ಅಂಕಿ ಅಂಶ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದೆ. ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೇಂದ್ರ ಸರ್ಕಾರ ವಾದ ಮಂಡನೆ ಮಾಡ್ತಾ ಇದೆ. ಅಕಸ್ಮಾತ್ ಆಗಿ ಸೈನ್ಸ್ ಅಡ್ವಾನ್ಸಸ್ ಟೆಕ್ ಏನು ಈ ಒಂದು ಮ್ಯಾಗಝಿನ್ ಇದೆಯಲ್ಲ, ಇದು ಕೊಟ್ಟಂಥ ವರದಿ ನಿಜವೇ ಆಗಿದ್ರೆ, ಸತ್ಯವೇ ಆಗಿದ್ರೆ ಕೇಂದ್ರ ಸರ್ಕಾರ ಯಾಕೆ ಸುಳ್ಳು ಹೇಳ್ತು ಸಾವಿನ ವರದಿಯಲ್ಲಿ ಅಂತ ಹೇಳಿ ಒಂದು ಪ್ರಶ್ನೆ ಮೂಡುತ್ತೆ, ಅನುಮಾನ ಮೂಡುತ್ತೆ. ಅಂದರೆ ಸಾಕಷ್ಟು ಜನ ಸತ್ತು ಹೋಗ್ಬಿಟ್ಟಿದ್ದಾರೆ. 1.19 ಮಿಲಿಯನ್ ಜನ ಭಾರತದಲ್ಲಿ 1 ವರ್ಷದಲ್ಲಿ ಕೋವಿಡ್ ಮಹಾಮಾರಿಗೆ ಬಲಿಯಾಗಿದ್ದಾರೆ ಅಂತ ಅಂದರೆ ಕೇಂದ್ರ ಸರ್ಕಾರದ ದೊಡ್ಡ ಮಟ್ಟದ ವೈಫಲ್ಯ ಇದು. ಹಾಗಾಗ್ಬಿಡುತ್ತೆ, ವಿಪಕ್ಷಗಳಿಗೆ ಆಹಾರ ಆಗುವಂಥ ವಿಚಾರ ಇದು. ಹಾಗಾಗಿ BJP ಕೇಂದ್ರ ಸರ್ಕಾರ ಮುಚ್ಚಿಟ್ಟುಬಿಡ್ತಾ ಈ ವಿಚಾರವನ್ನು, ಸಾವಿನ ವರದಿ ಸುಳ್ಳು ನೀಡಿಬಿಡ್ತಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಅಕಸ್ಮಾತ್ ಆಗಿ ಮ್ಯಾಗಝಿನ್ ಹೇಳೋ ಪ್ರಕಾರ 1.19 ಮಿಲಿಯನ್ ಜನ 1 ವರ್ಷದಲ್ಲಿ ಕೋವಿಡ್ ಮಹಾಮಾರಿಗೆ ಬಲಿಯಾಗಿದ್ದೇ ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇತ್ತು ಹಾಗಾದ್ರೆ ಅಂತ ವಿಪಕ್ಷಗಳೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಮುಗಿಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮ್ಯಾಗಝಿನ್ ಒಂದು ಅಂಕಿಅಂಶವನ್ನು ಹೇಳ್ತಾ ಇದ್ರೆ ಕೇಂದ್ರ ಸರ್ಕಾರ ಮತ್ತೊಂದು ಅಂಕಿಅಂಶವನ್ನು ಹೇಳ್ತಾ ಇದೆ. ಜೊತೆಗೆ ಮ್ಯಾಗಝಿನ್ ಪ್ರಕಟ ಮಾಡಿರುವಂಥ ವರದಿಯನ್ನು ಕೇಂದ್ರ ಸರ್ಕಾರ ಒಪ್ಕೊಂಡಿಲ್ಲ. ಇದು ಲೋಪದೋಷದಿಂದ ಕೂಡಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ವಾದ ಮಾಡ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ಆಗುತ್ತೆ. ಯಾವ ರೀತಿಯಾದಂಥ ಒಂದು ವಿಚಾರ ಹೊರಗಡೆ ಬರುತ್ತೆ, ರಿಸಲ್ಟ್ ಹೊರಗಡೆ ಬರುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.